ನಿಮಗೆ ಗೊತ್ತಿದೆಯಾ? ಮಹಾಭಾರತ ಮತ್ತು ರಾಮಾಯಣದಲ್ಲಿ ಬಳಸಿದ ಪ್ರಪಂಚದ ಅತ್ಯಂತ ಭಯಾನಕ ಅಸ್ತ್ರ ಬ್ರಹ್ಮಾಸ್ತ್ರ. ಇದು ಒಂದು ಸಾಮಾನ್ಯ ಬಾಣ ಅಲ್ಲ. ಒಂದೇ ಒಂದು ಹುಲ್ಲಿನ ಕಡ್ಡಿಯಿಂದ ಸೃಷ್ಟಿಯನ್ನೇ ಭಸ್ಮ ಮಾಡಬಲ್ಲ ಇದರ ನಿಜವಾದ ರಹಸ್ಯ ಏನು? ಮತ್ತು ದಾನವೀರ ಕರ್ಣ ತನ್ನ ಕೊನೆಯ ಗಳಿಗೆಯಲ್ಲಿ ಇದನ್ನು ಯಾಕೆ ಮರೆತು ಬಿಟ್ಟ? ಇದನ್ನು ತಿಳಿಯಲು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ಕನ್ನಡ ಪುರಾಣ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಮತ್ತು ಭಯಾನಕ ಅಸ್ತ್ರಗಳ ಪಟ್ಟಿಯಲ್ಲಿ ಮೇಲಿನ ಸ್ಥಾನದಲ್ಲಿ ನಿಲ್ಲುವುದು ಬ್ರಹ್ಮಾಸ್ತ್ರ. ಇದು ಸಾಮಾನ್ಯ ಕಬ್ಬಿಣ ಅಥವಾ ಲೋಹದಿಂದ ತಯಾರಿಸಿದ ಆಯುಧ ಅಲ್ಲ. ಸೃಷ್ಟಿಕರ್ತನಾದ ಬ್ರಹ್ಮದೇವರು ಸೃಷ್ಟಿಯ ಸಮತೋಲನ ಮತ್ತು ಧರ್ಮದ ರಕ್ಷಣೆಗಾಗಿ ತಮ್ಮ ದಿವ್ಯ ಶಕ್ತಿಯಿಂದ ಸೃಷ್ಟಿಸಿದ ಮಂತ್ರಶಕ್ತಿ ಇದು. ಇದನ್ನು ಪ್ರಯೋಗ ಮಾಡಲು ಯಾವುದೇ ದೊಡ್ಡದಾದ ಆಯುಧದ ಅಗತ್ಯ ಇಲ್ಲ. ಒಬ್ಬ ನಿಜವಾದ ಜ್ಞಾನಿ ಅಥವಾ ಮಹಾಶೂರ ಯೋಧ ತನ್ನ ಮಂತ್ರದ ಶಕ್ತಿಯಿಂದ ಒಂದು ಸಣ್ಣ ಹುಲ್ಲಿನ ಕಡ್ಡಿಯ ಮೇಲೂ ಕೂಡ ಈ ಬ್ರಹ್ಮಾಸ್ತ್ರವನ್ನು ಆವಾಹನೆ ಮಾಡಬಹುದು. ಈ ಅಸ್ತ್ರವನ್ನು ಒಂದು ಸಾರಿ ಪ್ರಯೋಗ ಮಾಡಿದರೆ ಆಕಾಶದಲ್ಲಿ ಸಾವಿರಾರು ಸೂರ್ಯಗಿಂತ ಹೆಚ್ಚು ಬೆಳಕು ಮತ್ತು ಬೆಂಕಿ ಹುಟ್ಟುತ್ತೆ. ಈ ದಿವ್ಯ ಅಸ್ತ್ರ ಯಾವ ಜಾಗದಲ್ಲಿ ಬೀಳುತ್ತೋ ಆ ಜಾಗದಲ್ಲಿ ಮುಂದೆ 12 ವರ್ಷಗಳ ಕಾಲ ಒಂದು ಹನಿ ಮಳೆ ಕೂಡ ಬರುವುದಿಲ್ಲ, ಒಂದು ಸಣ್ಣ ಗಿಡ ಕೂಡ ಹುಟ್ಟುವುದಿಲ್ಲ. ಆ ಜಾಗ ಸಂಪೂರ್ಣವಾಗಿ ಬಂಜರು ಭೂಮಿಯಾಗಿ ಭಸ್ಮವಾಗುತ್ತೆ. ಸೃಷ್ಟಿಯನ್ನೇ ನಾಶ ಮಾಡುವ ಶಕ್ತಿ ಈ ಅಸ್ತ್ರಕ್ಕೆ ಇದೆ. ಇದರ ನಿಜವಾದ ಉಗ್ರತೆ ನಮಗೆ ರಾಮಾಯಣದಲ್ಲಿ ನೋಡಲು ಸಿಗುತ್ತದೆ. ಶ್ರೀರಾಮರು ಲಂಕೆಗೆ ಸೇತುವೆ ಕಟ್ಟಲು ಸಮುದ್ರ ದೇವನ ಹತ್ತಿರ ದಾರಿ ಕೇಳೋಕೆ 3 ದಿನ ತಪಸ್ಸು ಮಾಡ್ತಾರೆ. ಆದರೆ ಸಮುದ್ರ ದೇವ ಇದನ್ನು ಅಸಡ್ಡೆ ಮಾಡ್ತಾನೆ. ಆಗ ಕೋಪದಿಂದ ಶ್ರೀರಾಮರು ತಮ್ಮ ಧನಸ್ಸಿನಲ್ಲಿ ಸಾಕ್ಷಾತ್ ಈ ಬ್ರಹ್ಮಾಸ್ತ್ರವನ್ನೇ ಹೂಡುತ್ತಾರೆ. ಆ ಅಸ್ತ್ರವನ್ನು ಹೂಡಿದ ತಕ್ಷಣ ಅದರ ಬೆಂಕಿ ಮತ್ತು ಶಕ್ತಿಗೆ ಪೂರ್ತಿ ಸಮುದ್ರ ಕುದಿಯಲು ಶುರುವಾಗುತ್ತದೆ. ಸಮುದ್ರದಲ್ಲಿ ಇರುವ ಜಲಚರಗಳು ಭಯದಲ್ಲಿ ನಡುಗುತ್ತವೆ. ಸೃಷ್ಟಿಯೇ ನಾಶವಾಗುತ್ತೆ ಅನ್ನೋ ಸಮಯದಲ್ಲಿ ಸಮುದ್ರದೇವ ತಕ್ಷಣ ಪ್ರತ್ಯಕ್ಷವಾಗಿ ಶ್ರೀರಾಮರ ಹತ್ತಿರ ಬಂದು ಕ್ಷಮೆ ಕೇಳುತ್ತಾನೆ. ಆದರೆ ಶ್ರೀರಾಮರು ಒಮ್ಮೆ ಕೊಟ್ಟ ಮಾತು ಮತ್ತು ತೊಟ್ಟ ಬಾಣ ಹಿಂಪಡೆಯುವುದಿಲ್ಲ. ಆಗ ಸಮುದ್ರದೇವ ಈ ಅಸ್ತ್ರವನ್ನು ಉತ್ತರ ದಿಕ್ಕಿನ ಮರು ಕಾಂತಾರ ಅಂದರೆ ಈಗಿನ ರಾಜಸ್ಥಾನದ ಕಡೆಗೆ ಬಿಡಲು ಹೇಳುತ್ತಾನೆ. ಆಗ ಆ ಜಾಗವೆಲ್ಲ ಸುಟ್ಟು ಮರುಭೂಮಿಯಾಗುತ್ತದೆ. ಆದರೆ ಇಂತಹ ಶಕ್ತಿಶಾಲಿ ಅಸ್ತ್ರವನ್ನು ಆವಾಹನೆ ಮಾಡಲು ಕೆಲವು ಕಠಿಣ ನಿಯಮಗಳಿವೆ. ಇದು ಸಂಪೂರ್ಣ ಮಂತ್ರಶಕ್ತಿ ಆಗಿರುವುದರಿಂದ ಪ್ರಯೋಗ ಮಾಡುವ ಸಮಯದಲ್ಲಿ ತುಂಬ ಜಾಗರೂಕತೆಯಿಂದ ಇರಬೇಕು. ತಪ್ಪು ಮಾಡಿ ಸಣ್ಣ ಪುಟ್ಟ ವಿಷಯಕ್ಕೆ ಇದನ್ನು ಬಳಸಿದರೆ ಅದು ಬಳಸಿದವನನ್ನೇ ಸುಟ್ಟು ಭಸ್ಮ ಮಾಡಿಬಿಡುತ್ತದೆ. ಮಹಾಭಾರತದ ಮಹಾಶೂರ ಯೋಧ ಕರ್ಣನಿಗೂ ಈ ಬ್ರಹ್ಮಾಸ್ತ್ರ ಬಿಡುವ ವಿದ್ಯೆ ಗೊತ್ತಿತ್ತು. ಅವನು ಇದನ್ನು ತನ್ನ ಗುರು ಪರಶುರಾಮರಿಂದ ಕಲಿತಿದ್ದನು. ಆದರೆ ಪರಶುರಾಮರು ಕರ್ಣನು ಕ್ಷತ್ರಿಯನಾಗಿದ್ದು ತನ್ನ ಬಳಿ ಬ್ರಾಹ್ಮಣ ಎಂದು ಸುಳ್ಳು ಹೇಳಿ ವಿದ್ಯೆ ಕಲಿತಿದ್ದಾನೆ ಎಂದು ಕೋಪಿಸಿಕೊಂಡು ಕರ್ಣನಿಗೆ ಹೇಳುತ್ತಾರೆ, ನಿನಗೆ ಅತ್ಯಂತ ಬೇಕಾದ ಸಮಯದಲ್ಲಿ ಇದರ ಮಂತ್ರವು ನಿನಗೆ ಮರೆತು ಹೋಗಲಿ ಎಂದು ಶಪಿಸುತ್ತಾರೆ. ಪರಶುರಾಮರ ಶಾಪದಿಂದ ಕುರುಕ್ಷೇತ್ರ ಯುದ್ಧದ ಕೊನೆಯ ಗಳಿಗೆಯಲ್ಲಿ ನಿಜವಾಗಲೂ ಈ ಅಸ್ತ್ರದ ಬೇಕಾದ ಸಮಯದಲ್ಲಿ ಕರ್ಣ ಬ್ರಹ್ಮಾಸ್ತ್ರ ಆವಾಹನೆ ಮಾಡುವ ಮಂತ್ರವನ್ನೇ ಮರೆತು ಬಿಡುತ್ತಾನೆ. ಇಂತಹ ಮಹಾ ಅಸ್ತ್ರವಿದ್ದರೂ ಮಂತ್ರಜ್ಞಾನ ಇಲ್ಲದೆ ಕರ್ಣ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾನೆ. ಆದರೆ ಇದಕ್ಕಿಂತ ಭಯಾನಕವಾದ ಒಂದು ಅಸ್ತ್ರವಿದೆ. ಮಹಾಭಾರತದ ಕೊನೆಯ ದಿನದಲ್ಲಿ ಅಶ್ವತ್ಥಾಮ ಒಂದು ಅಸ್ತ್ರವನ್ನು ಪ್ರಯೋಗಿಸುತ್ತಾನೆ. ಅದು ಬ್ರಹ್ಮಾಸ್ತ್ರಕ್ಕಿಂತ 4 ಪಟ್ಟು ಶಕ್ತಿಶಾಲಿಯಾದ ಅಸ್ತ್ರವಾಗಿರುತ್ತದೆ. ಅದರ ರಹಸ್ಯವನ್ನು ಮತ್ತೊಂದು ವಿಡಿಯೋದಲ್ಲಿ ತಿಳಿಯೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.